ಹ್ಯಾಲೋ ನನ್ನ ಕುಟುಂಬದವರೇ, ಹೇಗಿದ್ರೆ ಎಲ್ಲರೂ. ಇವತ್ತು ನಾನು ನಿಮ್ಮ ಜೊತೆ ಸ್ಪೆಷಲ್ ಆದ ಒಂದು ಬ್ರೇಕ್ಫಾಸ್ಟ್ ಅಥವಾ ಡಿನ್ನರ್ ಟೈಮಲ್ಲಿ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು. ಆ ರೆಸಿಪಿಯನ್ನು ತೊಗೊಂಡು ಬಂದಿದ್ದೀನಿ. ಖಂಡಿತವಾಗ್ಲೂ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಹಾಗಾಗಿ ಇದನ್ನು ಒಮ್ಮೆ ನೀವು ಟ್ರೈ ಮಾಡಿ ನೋಡಿ. ಇಲ್ಲಿ ನಾನು ತೊಗೊಳ್ತಾ ಇದ್ದೀನಿ ಒಂದು ಫ್ರೈಯಿಂಗ್ ಪ್ಯಾನ್, ಅದರಲ್ಲಿ ಸ್ವಲ್ಪ ಆಯಿಲ್, ಕರಿಬೇವು ಸೊಪ್ಪನ್ನು ಹಾಕೋಣ. ಹಾಗೂ ಇದಕ್ಕೆ ಒಂದು ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ಫ್ರೈ ಮಾಡ್ತೀನಿ. ಇಲ್ಲಿ ನಾನು ಒಂದು 5 ಪರೋಟ ಮಾಡ್ತಾ ಇದ್ದೀನಿ, ಹಾಗಾಗಿ ಅಷ್ಟನ್ನು ನಿಮಗೆ ತೋರಿಸ್ತಾ ಇದ್ದೀನಿ. 2 ಮೊಟ್ಟೆನೂ ಆ್ಯಡ್ ಮಾಡಿದ್ದೀನಿ. ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡಬೇಕು. ಹಾಗೂ ಇದಕ್ಕೆ ನಾವು ಇವಾಗ ಸ್ವಲ್ಪ ಅರಿಶಿನ ಪೌಡರ್ ಆ್ಯಡ್ ಮಾಡಿದ್ದೀನಿ. ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ. ಬೇಕಿದ್ದರೆ ನೀವು ಇದಕ್ಕೆ ಎಕ್ಸ್ಟ್ರಾ ಮಸಾಲ ಕೂಡ ಏನಾದರೂ ಇದೆ ಆದರೆ ನೀವು ಸೇರಿಸ್ಬೋದು. ಚಿಲ್ಲಿ ಪೌಡರ್ ಎಲ್ಲವನ್ನು ನೀವು ಆ್ಯಡ್ ಮಾಡ್ಬೋದು, ನಿಮಗೆ ಸ್ವಲ್ಪ ಫ್ಲೇವರ್ ಅಥವಾ ಖಾರ ಜಾಸ್ತಿ ಬೇಕಿದೆ ಆದರೆ. ಇಲ್ಲಿ ನಾನು 1 ಕಪ್ಪಷ್ಟು ನೀರನ್ನು ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಒಂದು ಅರ್ಧ ಕಪ್ಪಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟು ಉಂಟು ನೋಡಿ, ಅದನ್ನು ಸೇರಿಸಿದ್ದೀನಿ. ಇದನ್ನು ಚೆನ್ನಾಗಿ ನೀರಿನಲ್ಲಿ ನಾವು ಬೇಯಿಸೋಣ. ನೀರು ಕುದಿ ಬಂದ ಮೇಲೆ ನಾನು ಅಕ್ಕಿ ಹಿಟ್ಟನ್ನು ಸೇರಿಸಿದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ಹಿಟ್ಟನ್ನು ನಾನು ಸ್ವಲ್ಪ ಡ್ರೈ ಆಗೋವರೆಗೂ ಬೇಯಿಸಿದ್ದೀನಿ. ನೋಡಿ, ಸಾಫ್ಟ್ ಉಂಟು, ಆದರೆ ನೀರೆಲ್ಲ ಡ್ರೈ ಆಗಿದೆ. ಇವಾಗ ತಣ್ಣಗಾದಮೇಲೆ ಇದನ್ನು ನಾವು ಮೊದಲು ಮೊಟ್ಟೆದು ಮಿಕ್ಸ್ಚರ್ ಮಾಡಿದ್ದೀವಿ ನೋಡಿ, ಅದಕ್ಕೆ ಸೇರಿಸ್ತಾ ಇದ್ದೀನಿ. ಹಾಗೂ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸರಿಯಾಗಿ ಈ ರೀತಿ ಮಿಕ್ಸ್ ಮಾಡ್ತೀನಿ. ನೋಡಿ, ಮಸಾಲ ಉಪ್ಪು ಖಾರ ಎಲ್ಲ ಪರ್ಫೆಕ್ಟಾಗಿರಬೇಕು, ಇಲ್ಲದ್ರೆ ಚಪ್ಪೆ ಚಪ್ಪೆ ಆಗುತ್ತೆ. ಇವಾಗ ನೋಡಿ, ಇದರ ರೌಂಡಾಗಿ ಉಂಡೆಯನ್ನು ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಕಡುಬು ಎಲ್ಲ ಯಾವ ರೀತಿ ಉಂಡೆ ಮಾಡ್ತೀವಿ ನೋಡಿ, ಸೇಮ್ ಅದೇ ರೀತಿ ನಾನು ಎಷ್ಟಾಗುತ್ತೆ ನೋಡಿಕೊಂಡು ಉಂಡೆಯನ್ನು ರೆಡಿ ಮಾಡ್ತಾ ಇದ್ದೀನಿ. ಇನ್ನೊಂದು ಸೈಡಲ್ಲಿ ನಾನು ಚಪಾತಿ ಹಿಟ್ಟು ತೊಗೊಂಡಿದ್ದೀನಿ. ಸೇಮ್ ಚಪಾತಿಗೆ ಯಾವ ರೀತಿ ಹಿಟ್ಟು ಕಲಿಸ್ತೀರ ನೋಡಿ, ಅದೇ ರೀತಿ ಕಲಿಸಿದ್ದೀನಿ. ಬೇರೆ ಏನು ಇದಕ್ಕೆ ಆ್ಯಡ್ ಮಾಡಲಿಕ್ಕಿಲ್ಲ. ಇವಾಗ ಒಂದು ಉಂಡೆಯನ್ನು ತೊಗೊಳ್ಳಿ, ಸ್ವಲ್ಪ ಕೈಯಿಂದ ಈ ರೀತಿ ಇದನ್ನು ಸ್ಪ್ರೆಡ್ ಮಾಡೋಣ. ನೋಡಿ ಹೀಗೆ, ನೋಡಿ ಹೀಗೆ. ಇವಾಗ ಒಂದು ಉಂಡೆ ಹಾಕಿದ್ರ ಒಳಗೆ ಸ್ಟಫಿಂಗ್ ಹಾಕಿ ನೋಡಿ, ಈ ರೀತಿ ಇದನ್ನು ಮುಚ್ಚಿದ್ರೆ ಆಯಿತು ಕರೆಕ್ಟಾಗಿ. ಹಾಗೂ ರೌಂಡ್ ಮಾಡಿ ಹೀಗೆ ಮಾಡಿ ಫಸ್ಟಿಗೆ ಎಲ್ಲವನ್ನು ನಾವು ರೆಡಿ ಮಾಡಿ ಇಟ್ಕೊಳ್ಳೋಣ. ಸ್ವಲ್ಪ ಒಣ ಹಿಟ್ಟು ಹಾಕಿ ಪಕ್ಕದಲ್ಲಿ ಇವಾಗ ಇಡ್ತಾ ಇದ್ದೀನಿ. ನೋಡಿ ಹೀಗೆ ಮತ್ತೊಮ್ಮೆ ಹಿಟ್ಟನ್ನು ತೊಗೊಂಡು ಅದೇ ರೀತಿ ನಾನಿಲ್ಲಿ ಮಾಡ್ತಾ ಇದ್ದೀನಿ. ಅದರ ನೆನಪಿಡಿ, ಹಿಟ್ಟಿಗೆ ಮೊದಲು ನೀವು ಒಣ ಹಿಟ್ಟನ್ನು ಸೇರಿಸ್ಬೇಡಿ, ಡೈರೆಕ್ಟಾಗಿ ಅಂಟು ಈ ರೀತಿ ಇರುವಾಗಲೇ ನೀವು ಮಾಡಬೇಕು, ಆವಾಗ ಕರೆಕ್ಟಾಗಿ ಕೂರುತ್ತೆ ರೌಂಡ್. ನೋಡಿ, ಇದೇ ರೀತಿ ಎಲ್ಲವನ್ನೂ ಮಾಡಿ ಆಮೇಲೆ ನಾವು ಲಟ್ಟಿಸಿದರೆ ಆಯಿತು. ಹೀಗೆ ನೋಡಿ, ಮೆಲ್ಲನೆ ಸೈಡಿಂದ ಲಟ್ಟಿಸ್ತಾ ಹೋಗಿ, ಏನು ಕೂಡ ಆಗೋದಿಲ್ಲ. ಒಂದು ಫ್ರೈ ಆಗುವಾಗ ಇನ್ನೊಂದು ಲಟ್ಟಿಸಲಿಕ್ಕೆ ನಿಮಗೆ ಈಸಿ ಆಗುತ್ತೆ, ಬೇಗನೆ ಆಗುತ್ತೆ. ಇದು 2 ತಿಂದರೂ ಹೊಟ್ಟೆ ಫುಲ್ ಆಗುತ್ತೆ ಈ ಪರೋಟ. ಮೊಟ್ಟೆನೂ ನೀವು ಜಾಸ್ತಿ ಹಾಕ್ಬೋದು, ನಾನಿಲ್ಲಿ ಸ್ವಲ್ಪ ಮಾಡಿ ತೋರಿಸಿದ್ದೀನಿ ಅಷ್ಟೇ. ಒಂದು ಫ್ರೈ ಆಗುವಾಗ ನೋಡಿ, ನಾನು ಇನ್ನೊಂದು ರೆಡಿ ಮಾಡ್ತಾ ಇದ್ದೀನಿ. ಯಾಕೆಂದರೆ ಒಂದು ಸೈಡ್ ಫ್ರೈ ಆಗಲಿಕ್ಕೆ ಇದು ಸ್ವಲ್ಪ ಟೈಮ್ ಹಿಡಿಯುತ್ತಲ್ವ, ಹಾಗಾಗಿ. ನೋಡಿ, ಇವಾಗ ಮೇಲ್ಗಡೆಯಿಂದ ಸ್ವಲ್ಪ ತುಪ್ಪ ಅಥವಾ ನೀವು ಬೆಣ್ಣೆ ಎಣ್ಣೆ ಯಾವುದು ಕೂಡ ಹಾಕ್ಬೋದು. ಇವಾಗ ಇದನ್ನು ಒಂದು ಸೈಡ್ ಫ್ರೈ ಆಗಿದೆ, ಟರ್ನ್ ಮಾಡಿ ಇನ್ನೊಂದು ಸೈಡ್ ಫ್ರೈ ಮಾಡೋಣ. ಸ್ವಲ್ಪ ತುಪ್ಪವನ್ನು ಹಾಕೋಣ. ಇದೇ ರೀತಿ 2 ಸೈಡ್ ಕೂಡ ಒಳ್ಳೆ ಬ್ರೌನ್ ಬರುವವರೆಗೂ ನಾವು ಇದನ್ನು ಫ್ರೈ ಮಾಡೋಣ. ನೋಡಿ, ನೋಡ್ತಾ ಇದ್ದೀರಲ್ಲ, ತುಂಬ ಸಾಫ್ಟ್ ಇರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ಇದು. ಓಕೆ, ನೋಡಿ, ಇದೇ ರೀತಿ ಎಲ್ಲವನ್ನು ಕೂಡ ನಾವು ಫ್ರೈ ಮಾಡಿ ತೆಗೆಯೋಣ. ನೋಡಿ, ಇದನ್ನು ಚಟ್ನಿಯೊಂದಿಗೆ ತಿನ್ಬೋದು, ಹೀಗೇನೂ ತಿನ್ಬೋದು. ಸ್ವಲ್ಪ ಖಾರ ಮಸಾಲೆ ಎಲ್ಲ ಕರೆಕ್ಟಾಗಿ ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿ ಚಪ್ಪೆ ಮಾಡಲಿಕ್ಕೆ ಹೋಗಬೇಡಿ. ನೋಡಿ, ಒಳಗಡೆ ಯಾವ ರೀತಿ ಸ್ಟಫಿಂಗ್ ಇದೆ ನೋಡ್ಬೋದು ನೀವು. ನೋಡಿ, ಈ ರೀತಿ ಬರಬೇಕು. ತುಂಬ ಸಾಫ್ಟಾಗಿ ಚೆನ್ನಾಗಿರುತ್ತೆ, ತಿನ್ನಲಿಕ್ಕೆ ಟೇಸ್ಟಿಯಾಗಿರುತ್ತೆ. ಸೆಜ್ವಾನ್ ಚಟ್ನಿ ಅದರೊಂದಿಗೆ ಕೂಡ ನೀವು ಇದನ್ನು ತಿನ್ಬೋದು. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ನಾಳೆ ಸಿಗ್ತೀನಿ ಒಳ್ಳೆ ರೆಸಿಪಿಯೊಂದಿಗೆ. ಅಷ್ಟರವರೆಗೂ ನಿಮಗೆಲ್ಲರಿಗೂ ಟೇಕ್ ಕೇರ್, ಬಾಯ್.